ಆತ್ಮೀಯ ಎಚ್ 16 ನ್ಯೂಸ್ ಅರ್ಧಿ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ್. ಆತ್ಮೀಯರೇ, ಶಿಕ್ಷಣ ಸಲುವಾಗಿ ಒಂದು ಕ್ಲಾರಿಟಿ ಬರಲಿ, ಪ್ರಾಮಾಣಿಕತೆ ಬರಲಿ, ಭ್ರಷ್ಟಾಚಾರ ಹೋಗಲಿ, ಶಿಕ್ಷಣ ಪ್ರತಿಯೊಬ್ಬ ಮಗುವಿಗೂ ಸಿಗಲಿ, ಸರ್ಕಾರ ಅದರ ಜವಾಬ್ದಾರಿ ಅಂತ ಹೇಳೋ ವಿಷಯಗಳು ಏನಾದರೂ ತಪ್ಪ? ಯಾಕೆಂದ್ರೆ ಇವಾಗ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಇಡೀ ದೇಶ ತುಂಬ ಒಂದು ರೀತಿ ಅದ. ಶೌಚಾಲಯಗಳಿಲ್ಲ, ಸರಿಯಾಗಿ ಈ ಕಟ್ಟಡಗಳಿಲ್ಲ, ಗೋಡೆಗಳ ಒಡೆದಂಥದ್ದು, ಛತ್ ಇರೋದಿಲ್ಲ, ಅನೇಕ ಸ್ಕೂಲುಗಳಲ್ಲಿ ಟೀಚರ್ಗಳು ಸರಿಯಾಗಿ ಬರ್ತಾ ಇರೋದಿಲ್ಲ. ಇದು ಈ ವಿಷಯವನ್ನು ತೆಗೆದುಕೊಂಡು ಹೋರಾಟ ಮಾಡುವ CGP ಅಥವಾ ಜಂಜಿಗಳ ಅಥವಾ ಜಿಗಳ ಜೊತೆಗೆ ಅಲ್ಫಾಗಳ ಹೋರಾಟ ತಪ್ಪ? ಯಾಕಂದರೆ ಈ ಮಾತನ್ನು ಯಾಕೆ ಬದಲ್ತಾ ಇದ್ದೀನಿ ಅಂದರೆ, ಭಾಳ ಮುಖ್ಯದ ಇವತ್ತು ಶಿಕ್ಷಣ ಇಲ್ಲಂದ್ರೆ ನಾವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮೂಲಭೂತ ನಮ್ಮ ಹಕ್ಕು ಶಿಕ್ಷಣ, ಪ್ರತಿಯೊಬ್ಬ ಪಡೀಲೇಬೇಕು ಫ್ರೀಯಾಗಿ ಅನ್ನೋದು ನಮ್ಮ ವಾದ. ಮತ್ತು ಅದೇ ಕಾಲಕ್ಕೆ ಈ ಒಂದು CGP ಅಥವಾ ಅಲ್ಫಾಗಳ ಬೇಡಿಕೆ. ಯಾಕೆ ನಮ್ಮ ನಾವು ಟ್ಯಾಕ್ಸ್ ಕಟ್ತೀವಿ, ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಕಟ್ತೀವಿ. ಒಂದು ಪತ್ರಿಕೆ ತೊಗೊಂಡು ಟ್ಯಾಕ್ಸ್ ಕಟ್ತೀವಿ, ನೀರಿಗೆ ಟ್ಯಾಕ್ಸ್ ಕಟ್ತೀವಿ, ಗಾಡಿ ಒಂದು ಬಿಟ್ಟಿವಿ, ಅದು ಗಾಳಿಗೆ ಟ್ಯಾಕ್ಸ್ ಆಗ್ಬೋದೇನೋ ಮುಂದೆ ಅಂದ್ರೆ ಗೊತ್ತಿಲ್ಲ. ಯಾಕಂದ್ರೆ ಟ್ಯಾಕ್ಸ್ ಇಲ್ಲದೆ ಯಾವುದೂ ಇಲ್ಲ. ಅಷ್ಟು ಕಟ್ಟಿವಿ, ನಮಗೆ ಶಿಕ್ಷಣ ಇಲ್ಲ. ಮನುಷ್ಯ ಆಗೋದಕ್ಕೆ, ಮನುಷ್ಯ ನಾಗರಿಕ ಆಗೋದಕ್ಕೆ, ಮನುಷ್ಯ ವಿಜ್ಞಾನಿ ಆಗೋದಕ್ಕೆ, ವಿಜ್ಞಾನಿ ಜೊತೆಗೆ ಸಾಹಿತ್ಯ ಆಗೋದಕ್ಕೆ, ಸಂಗೀತಗಾರರಾಗೋದಕ್ಕೆ ಎಲ್ಲದಕ್ಕೂ ಬೇಕು ಶಿಕ್ಷಣ. ಆ ಶಿಕ್ಷಣ ನಮ್ಮಲ್ಲಿ ದೊರೆಯಲಿಲ್ಲ ಅಂದರೆ ಅದು ಎಲ್ಲ ದುಡ್ಡು ಕೊಟ್ಟು ಜಾತಿ ಆಧಾರದ ಮೇಲೋ ಮತ್ತವ ಕಾರಣಕ್ಕೋ ನಮಗೆ ಶಿಕ್ಷಣ ದೊರೆಯದೇ ಹೋಗುತ್ತಪ್ಪ ಅಂತಂದ್ರೆ ಮನುಕುಲಕ್ಕೆ ಮಾಡುವಂಥ ದೊಡ್ಡ ಅನ್ಯಾಯ. ಇದನ್ನೆಲ್ಲರೂ ಒಪ್ತಾರೆ. BJPಗರು ಒಪ್ತಾರೆ, ಕಾಂಗ್ರೆಸ್ಗರು ಒಪ್ಪಾರ, ಮತ್ತೊಬ್ಬರು ಒಪ್ತಾರೆ, ಎಲ್ಲರೂ ಒಪ್ತಾರೆ. ಹಾಗಾದ್ರೆ CGPಯವರು ಇವತ್ತು ಬಿಹಾರ ಆಗಿರ್ಬೋದು, ಉತ್ತರ ಪ್ರದೇಶ ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು, ಮತ್ತೊಂದು ಉತ್ತರದ ಯಾವುದೇ ರಾಜ್ಯ ಇರ್ಬೋದು, ದಕ್ಷಿಣದ ಯಾವುದೇ ರಾಜ್ಯ ಇರ್ಬೋದು, ಅಲ್ಲಿ ಶಿಕ್ಷಣ ಸರಿ ಇಲ್ಲ, ಕಟ್ಟಡಗಳು ಸರಿ ಇಲ್ಲ, ಮಾಸ್ತರ್ ಸರಿಯಾಗಿ ಬರ್ತಾ ಇಲ್ಲ, ಹುಡುಗರು ಶಿಕ್ಷಣ ಸಿಗ್ತಾ ಇಲ್ಲ ಅಂದ್ರೆ ಹೋರಾಟ ಮಾಡಬೇಕು, ಮಾಡಬಾರ್ದು. ಇವತ್ತು ನಾವು ಸಂಘ ಪರಿವಾರದವ್ರ ಸಹಿತ ವಿಚಾರ ಮಾಡಬೇಕಾಗಿದೆ. ನಮ್ಮ ಬಜರಂಗ ದಳದ ನಮ್ಮ ಸದಸ್ಯರು, ಅದೇ ಕಾಲಕ್ಕೆ ಇನ್ನುಳಿದ ಶಿವಸೇನೋ, ರಾಮಸೇನೋ ಎಷ್ಟೋ ಸಂಘಟನೆಗಳಿದ್ದಾರೆ, ಅವರು ಸಹಿತ ಇದನ್ನು ಬಯಸ್ತಾರೆ. ಶಿಕ್ಷಣ ಬೇಕಪ್ಪ, ನಾವು ವಿಶ್ವಗುರು ಆಗಬೇಕು, ವಿಶ್ವಗುರು ಆಗೋ ಶಿಕ್ಷಣ ಸಿಗೋದ್ರಿಂದ. ಶಿಕ್ಷಣ ಸಿಗಲಿಲ್ಲ ಅಂದರೆ ಹೇಗೆ? ಆ ದಿಸೆಯಲ್ಲಿ ರಾಜಸ್ಥಾನ, ಇನ್ನೂ ಕಡೆ CGPಗಳು, ಜಿಗಳು ಈ ಎಲ್ಲೆಲ್ಲಿ ಶಿಕ್ಷಣ ಸರಿಯಾಗಿಲ್ಲ, ಸ್ವತಃ ಸರ್ಕಾರ ಒಂದು ಅಲ್ಲಿ ಆದೇಶ ಹೊರಡಿಸ್ತದೆ. ರಾಜಸ್ಥಾನ ಸರ್ಕಾರ ಆಗಿರ್ಬೋದು, ಉತ್ತರ ಪ್ರದೇಶ ಸರ್ಕಾರ ಆಗಿರ್ಬೋದು, ಬಿಹಾರ ಸರ್ಕಾರ ಆಗಿರ್ಬೋದು, ಏನಪ್ಪ ಆದೇಶ ಹೊರಡಿಸ್ತದೆ ಅಂದ್ರೆ ಹೊರಗಿನವ್ರು ಯಾರು ಯೂಟ್ಯೂಬರ್ಸ್ ಆಗಿರ್ಬೋದು, ಮತ್ತವರಾಗಿರ್ಬೋದು, ಯಾರೂ ಶಾಲೆಗಳ ಕೊಂಡು ತೆಗೆಯುವಾಗಿಲ್ಲ, ಆ ಪರಿಸ್ಥಿತಿಗಳನ್ನು ಜನಕ್ಕೆ ತಿಳಿಸುವಾಗಿಲ್ಲ. ಏನಿದೆ ಅರ್ಥ ಅಂದ್ರೆ ಶಾಲೆಗಳು ಸರಿ ಇಲ್ವಾ, ಶಿಕ್ಷಕರು ಸರಿಯಾಗಿ ಬರ್ತಾ ಇಲ್ವಾ? ಇದು ಆದೇಶ ಹೊರಡಿಸೋದ್ರ ಜೊತೆಗೆ ಇನ್ನೊಂದಲ್ಲಿ ಏನಾಗ್ತಾ ಇದೆಪ್ಪ, ನಮ್ಮ ಸಂಘ ಪರಿವಾರದ ಯುವಕರು ಅಂದರೆ ವಜ್ರ ಹೊಡಿಬೇಕು, ಮುಳ್ಳು ತೆಗಿಬೇಕು ಅನ್ನೋಂಥ ತಂತ್ರ ನೆಲೆಗಟ್ಟಿನಲ್ಲ. ಇವತ್ತು BJPಗರು ಅಧಿಕಾರಕ್ಕಾಗಿ ಪಾಪ ಮುಗ್ಧ ಮನಸ್ಸಿನ ಯುವಕರನ್ನು ಒಬ್ಬರನ್ನೊಬ್ಬರು ಎತ್ತು ಕಟ್ಟುವಂಥದ್ದು ಒಂದಿಷ್ಟು ದೃಶ್ಯಗಳು ನೀವು ನೋಡ್ರಿ, ಇಲ್ಲಿ ಹಾಕಿರ್ತೀವಿ, ನೋಡ್ತಾ ಹೋಗ್ರಿ, ಗೊತ್ತಾಗ್ತದೆ. ಅಲ್ಲಿ ಪಾಪ ಬಜರಂಗ ದಳದ್ದು ಯಾವುದೋ ಶಿವಸೇನೋ, ರಾಮಚಂದ್ರ, ಜೈ ಶ್ರೀರಾಮ್ ಅಂತೇಳಿ CGP ಆ ಏನು ಒಂದು ಹಳ್ಳಿಗಳಲ್ಲಿ ಶಿಕ್ಷಣ ಸರಿಯಾಗಿಲ್ವೋ, ಕಟ್ಟಡ ಸರಿಯಾಗಿಲ್ವೋ, ಮತ್ತೇನಿರೋದು ಕೇಳಿಗೆ ಬಂದಾಗ ಅವ್ರ ಮೇಲೆ ದಾಳಿ ಮಾಡಿಸ್ತಾರೆ, ವ್ಯವಸ್ಥಿತವಾದ ದಾಳಿ ಆಗ್ತದೆ. ಈ ದಾಳಿ ಸರಿನಾ? ಹೋಗಲಿ, ಅವ್ರು ಏನೋ ಹೇಳಿ BJPಗರು ಆಡಳಿತದಲ್ಲಿದ್ದಂಥವ್ರು ಯುವಕರಾದರೂ ವಿಚಾರ ಮಾಡ್ಬೇಕಲ್ಲ. ಇವ್ರು ಯಾರು ಸಲುವಾಗಿ ಮಾಡ್ತಾ ಇದ್ದಾರೆ? CGPಗಳು, ಜಿಗಳು ಯಾರು? ನಮ್ಮೆಲ್ಲರ ಸಲುವಾಗಿ. ಅಲ್ಲಿ ಯಾವ ಪಾರ್ಟಿ ಪಂಗಡ ಇಲ್ಲ. ಅವರು ಈವನ್ BJP ಮತ್ತು ಕಾಂಗ್ರೆಸ್ ಯಾವ್ದು ಬೇಡಪ್ಪ ನಮಗೆ, ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂತ. ಇವರು ಇಲ್ಲ, ಕಾಂಗ್ರೆಸ್ಸಿನ ಕಾರ್ಯಕರ್ತರು ಇರಲಿ, ಯಾರೂ ಇರಲಿ, ಅಲ್ಲೇ ಸರಿಯಾಗಿ ಶಿಕ್ಷಣ ಕೊಡ್ತಾ ಇದ್ರೆ, ಸರಿಯಾಗಿ ಶಿಕ್ಷಣ ಇತ್ತಪ್ಪ ಅಂತಂದ್ರೆ, ಕಟ್ಟಡ ಸರಿಯಾಗಿತ್ತಂದ್ರೆ, ಶಿಕ್ಷಣ ಸರಿಯಾಗಿ ಬರ್ತಿದ್ರೆ, ಬಿಸಿ ಊಟ ಸರಿಯಾಗಿತ್ತು, ಎಲ್ಲ ಸರಿ ಇತ್ತಪ್ಪ ಅಂತಂದ್ರೆ ಫೋಟೋ ತೆಗಿಬೇಡ್ರಿ, ಅಲ್ಲಿ ಹೋಗಬೇಡ್ರಿ ಅಂತ ಹೇಳುವಂಥ ಆದೇಶ ಹೊರಡಿಸೋ ಅವಶ್ಯಕತೆ ಏನಿತ್ತು? ಉತ್ತರ ಪ್ರದೇಶ ಸರ್ಕಾರ ಆಗಿರ್ಬೋದು, ರಾಜಸ್ಥಾನ ಸರ್ಕಾರಕ್ಕೆ ಆಗಿರ್ಬೋದು, ಮಧ್ಯಪ್ರದೇಶ ಸರ್ಕಾರಕ್ಕೆ ಆಗಿರ್ಬೋದು, ಇನ್ನುಳಿದ ರಾಜ್ಯಗಳಲ್ಲಿ ಯಾಕೆ ಬೇಕಾಗಿತ್ತಪ್ಪ ಆದೇಶ ಹೊರಡಿಸೋದು? ಅದ್ರ ಜೊತೆಗೆ ಒಂದು ದಾಂಧಲಿ ಮಾಡಿಸುವಂಥದ್ದು, ಮೈ ಮೇಲೆ ಏರು ಹೊಡೆಯುವಂಥದ್ದು. ರಾಜಸ್ಥಾನದವರು ಈ CGPಯ ಲೀಡರ್ ಯುವಕರು ಅವ್ರನ್ನೂ ಹೊಡೆದಿದ್ದಾರೆ, ಅರಿವಿ ಹರಿದಿದ್ದಾರೆ, ಏನೆಲ್ಲ ಮಾಡಿದ್ದಾರೆ. ಅದೆಲ್ಲ ನೋಡಿದಾಗ ಇವರು ಶಿಕ್ಷಣ ವಿರೋಧಿಗಳ ಅನ್ನುವಂಥ ಪ್ರಶ್ನೆ ಪಾಪ ಯುವಕರಲ್ಲಿಲ್ಲ. ಇವತ್ತು ಅವರು ಕೂಗಿದ್ದು ಮಾಡಿದ್ದು ನೋಡಿದಾಗ ಇವರು ಹೌದು BJPಗೆ ಸಂಬಂಧಿಸಿದವರು, ಸಂಘ ಪರಿವಾರಕ್ಕೆ ಸಂಬಂಧಿಸಿದವರು ಅಂತೇಳಿ ಯಾರಾದರೂ ಹೇಳ್ಬೋದು ಅದನ್ನು. ಈಗಾಗಲೇ ದೊಡ್ಡ ಪ್ರಮಾಣದ ರಾಜ್ಯ ಮತ್ತು ದೇಶ ಮಟ್ಟದ ಚರ್ಚೆನೂ ಆಗಲಿಕ್ಕೆ ಶುರುವಾಗಿದೆ. ಯಾವ CGPಗಳು, ಯಾರು ಜಂಚಿಗಳು ಶಿಕ್ಷಣ ಬೇಕಪ್ಪ ಎಲ್ಲರಿಗೂ ಅಂಥೇಳಿ ಹೋರಾಟಗಳಿದ್ದಾರೋ
ಆ ಯುವಕರನ್ನು ಹೊಡೆಯುವಂಥ ಕಲ್ಲು ಉಗಿಯುವಂಥ ಹೆಸರೆಲ್ಲ ಬಿಡ್ತಾರೆ. ಅದು ನೋಡ್ರಿ ನೀವು ದೃಶ್ಯಗಳು ಗೊತ್ತಾಗಿ ಬಿಡ್ತದೆ. ಒಬ್ಬ ಯುವಕನಂತೆ ಪಾಪ ಕೆಡಿಗೆ ಬೆಳೆದರು, ಏನೆಲ್ಲ ಮಾಡಿದ ಹುಡುಗನ, ಇವೆಲ್ಲ ಆಗಬಾರದು. ಅವ್ರು ಯಾರು ಸಲುವಾಗಿ ಮಾಡ್ತಾ ಇದ್ದಾರೆ ಇದು ನಾವೆಲ್ಲರೂ ಇವತ್ತು ಸಂಘ ಪರಿವಾರದ ಯುವಕರು ಸಹಿತ ವಿಚಾರ ಮಾಡ್ಬೇಕಾಗಿದೆ. ನೋಡ್ರಿ, RSS ತಪ್ಪೋ ಸಣ್ಣೋ ಬೇರೆ ವಿಷಯ, ಸಿದ್ಧಾಂತಗಳು ಬೇರೆ. ಆದರೆ ಯಾವುದೇ RSS ಇರ್ಬೋದು, ಕಮ್ಯುನಿಸ್ಟ್ ಇರ್ಬೋದು, ಯಾರು ಇರ್ಬೋದು, ಕಲಿಬೇಡ್ರಿ, ಓದಬೇಡ್ರಿ, ಪುಸ್ತಕ ಹಿಡಿಬೇಡ್ರಿ ಎಲ್ಲೂ ಇಲ್ಲ. ಎಲ್ಲರೂ ವಿಶ್ವಗುರು ಗುರುವಂದನೆ ನಮ್ಮಲ್ಲಿ ನಡೀತದೆ. ಗುರುವಿನ ಪಾದ ಪೂಜೆ ಮಾಡುವಂಥದ್ದು, ಗುರುವಿನ ನಮಿಸುವಂಥ ಕೆಲಸಗಳು ನಡೀತಾವೆ. ಯಾಕೆ ಶಿಕ್ಷಣ ನಮಗೆ ಬೇಕಂತೇಳಿ. ಆ ಶಿಕ್ಷಣ ಸರಿಯಾಗಿಲ್ಲದಾಗ, ಪ್ರಾಥಮಿಕ ಶಿಕ್ಷಣ ಸರಿಯಾಗಿಲ್ಲದಾಗ, ಮಾಧ್ಯಮಿಕ ಶಿಕ್ಷಣ ಸರಿಯಾಗಿಲ್ಲದಾಗ, ವಿದ್ಯಾರ್ಥಿಗಳು ಬೀದಿಗೆ ಬಂದಾಗ, ಆ ಬೀದಿಗೆ ಬಂದಂಥ ವಿದ್ಯಾರ್ಥಿಗಳನ್ನ ಸಪೋರ್ಟ್ ಮಾಡೋದು ಜಂಚಿಗಳು ಮಾಡಿದರೆ ತಪ್ಪ, ಅಥವಾ CJP ಅವ್ರು ಮಾಡಿದರೆ ತಪ್ಪ, ಇದನ್ನು ನಾವು ಪುನರ್ ವಿಮರ್ಶೆ ಮಾಡಬೇಕಾಗಿದೆ, ಚಿಂತನೆ ಮಾಡಬೇಕಾಗಿದೆ ನಮ್ಮ ಸಂಘ ಪರಿವಾರದ ಯುವಕರು. ಯಾಕಂದ್ರೆ ನೀವು ಇವರು ಏನು ತಪ್ಪು ದಾರಿಯನ್ನು ಹೇಳೋದಿಲ್ಲ. ಆದರೆ ಕೆಲವು ರಾಜಕೀಯ ಹಿತಾಸಕ್ತಿ ಜನ ತಮ್ಮ ಹೆಸರು ಕೆಡ್ತಾರಪ್ಪ, BJP ಅಧಿಕಾರದಲ್ಲಿದ್ದವ್ರದ್ದು, ಆಡಳಿತದಲ್ಲಿದ್ದವ್ರು ಅಂತೇಳಿ ಪಾಪ ಇಂಥ ಯುವಕರಿಗೆ ಪ್ರಚೋದನೆ ಮಾಡ್ಯೋ, ಮತ್ತೇನೋ ಆಸೆ ತೋರಿಸೋ ಮಾಡಿಸೇ ಇರ್ತಾರೋ ಅದರಲ್ಲಿ ವ್ಯವಸ್ಥಿತವಾಗಿ ನಡೆದು ನೋಡಿದಾಗ ಯಾರಿಗಾದರೂ ಅನಿಸ್ತದೆ. ಅನೇಕ ಮೀಡಿಯಾಗಳಲ್ಲಿದ್ದರು, ವರದಿ ಮಾಡಿದರು, News 24 ಇರ್ಬೋದು, ಮತ್ತೊಂದಿರ್ಬೋದು, ಇನ್ನು ಮುಗಿದೊಂದಿರ್ಬೋದು, ಎಲ್ಲರೂ ಅಲ್ಲಿ ಲೋಕಲ್ ಚಾನಲ್ಗಳಿರ್ಬೋದು, ಪ್ರಸಾರ ಮಾಡಿದ್ದಾರೆ. ಇದನ್ನು ಈಗ ನೀವು ನೋಡಿರ್ತೀರಿ. ಇದನ್ನು ಈ ಪ್ರವೃತ್ತಿ ಸರಿನಾ? ಈ ಪ್ರವೃತ್ತಿ ಬೇಕಾ ನಮ್ಮ ಸಂಘ ಪರಿವಾರದ ಯುವಕರಿಗೆ? ನಿಮ್ಮ ಶಿಕ್ಷಣ ಬೇಡಾಗ್ಯದನ, ಒಳ್ಳೆಯ ಶಿಕ್ಷಣ ಬೇಡಾಗ್ಯದನ, ನಿಮ್ಮ ಬದುಕನ್ನು ನೀವು ಕಟ್ಕೊಳ್ಳುವಂಥ ಶಿಕ್ಷಣ ಬೇಡಾಗ್ಯದನ, ಇದನ್ನೆಲ್ಲ ಇವತ್ತು ಉತ್ತರಿಸ್ಬೇಕಾದ್ದು ಚಿಂತನೆ ಮಾಡುವಂಥದ್ದು. ಉತ್ತರಿಸೋದು ಯಾರಿಗೂ ಉತ್ತರಿಸೋ ಅವಶ್ಯಕತೆ ಇಲ್ಲ, ನಿಮ್ಮನ್ನು ನೀವು ಚಿಂತನೆ ಮಾಡುವಂಥದ್ದು. ನಾವು ಈ ರೀತಿಯಾಗಿ ವರ್ತನೆ ಮಾಡಿದರೆ ಪಾಪ ಏನೋ ಹೋರಾಟ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲೂ ಹುಡುಗರು ಬಂದಿದ್ದಾರೆ, CJPಯಲ್ಲಿ ದೆಹಲಿ ಸುತ್ತಮುತ್ತ ಅಥವಾ ಬೇರೆ ಬೇರೆ ರಾಜ್ಯಗಳು ಜನ ಬಂದಿದ್ದಾರೆ. ಅವ್ರು ಬಂದು ಏನೋ ಒಂದು ಮೂಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಆ ಮೂಮೆಂಟ್ ಒಳ್ಳೆಯದಕ್ಕಾಗಿ ನಡೀತಿರೋಂಥ ಮೂಮೆಂಟ್ ಅದು. ನಮ್ಮ ರಾಜಕೀಯ ಅಧಿಕಾರ ಬೇಕಪ್ಪ, ಮತ್ತೊಂದು ಬೇಕಪ್ಪ ಅಂತಲ್ಲ. ನಮ್ಮ ಸ್ಕೂಲ್ಗಳು ಚೆನ್ನಾಗಿರಲಿ, ನಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗಲಿ, ಎಲ್ಲರಿಗೂ ಸಿಗಲಿ, ಹೈಯರ್ ಎಜುಕೇಷನ್ ಫ್ರೀ ಆಗಲಿ, ಈ ಒಂದು ಸದುದ್ದೇಶದಿಂದ ಹೋರಾಟ ಮಾಡ್ತಾ ಇದ್ದಾರೆ. ನಿಜವಾಗಿಯೂ ಈ ದೇಶ ವಿಶ್ವಗುರು ಆಗಲಿ ಜಗತ್ತಿನಲ್ಲಿ ಅನ್ನುವಂಥ ಆಶಯಗಳು ಹೋರಾಟ ಮಾಡ್ತಾ ಇದ್ದಾರೆ. ಅಂಥ ಯುವಕರಿಗೆ ನಾವು ಕಾಲು ಜಗ್ಗಿದ್ರೆ, ನಾವು ಈ ರೀತಿಯಾಗಿ ವರ್ತನೆ ಮಾಡಿದ್ರೆ ಅವ್ರು ಮುಂದೆ ಹೆಂಗೆ ಹೋಗ್ತಾರಂತ. ಯಾಕಂದ್ರೆ ಆ ದಾಳಿಯಲ್ಲಿ ಏನು ರಾಜಸ್ಥಾನದಲ್ಲಾಗಿರೋ ದಾಳಿ, ಆ ದಾಳಿಯಲ್ಲಿ ಅವ್ರು ಕಾರ್ ಗಾಡಿಗೆ ಕಲ್ಲು ಉಗಿಯುವಂಥದ್ದು ಮಾಡುವಂಥದ್ದು ಏನೆಲ್ಲ ಮಾಡಿದ್ದಾರೆ. ಅದು ನೋಡಿದಾಗ ಯಾರಿಗಾದ್ರೂ ಭಯ ಹುಡ್ತದೆ. ಮೋಸ್ಟ್ಲಿ ಭಯ ಹುಟ್ಟಿದ್ದು ಬಿಡ್ಲಿನ ಉದ್ದೇಶದನ್ನು ಗೊತ್ತಿಲ್ಲ, ಸಹಜದ. ಆದರೆ CJPಗಳಾಗಿರ್ಬೋದು, ಜಂಜಿಗಳಾಗಿರ್ಬೋದು, ಅದು ಸುಲಭವಾಗಿ ಇಷ್ಟು ಕೆಲಸಕ್ಕೆ ಅವ್ರು ಹೋಗೋದು ಬಿಡ್ತಾರೆ, ಹಳ್ಳಿಗಳಿಗೆ ಭೇಟಿ ಹೋಗೋದು ಬಿಡ್ತಾರೆ ಅನ್ನೋದು ಮಾತ್ರ ಇಂದಿನ ಮಟ್ಟಿಗೆ ಅನಿಸಿದಂಗೆ ಅದು ಅಸಾಧ್ಯ ಅಂತ. ಯಾಕಂದ್ರೆ ಜಂತರ ಮಂತ್ರದಲ್ಲಿ ಯಾವ ರೀತಿ ಅವ್ರ ಮೇಲೆ ದಾಳಿ ಆಯಿತು, ಯಾವ ರೀತಿ ಹೊಡೆದು ಬಿತ್ತು, ಏನು ಬಿತ್ತು, ಈಗಾಗಲೇ ಬಂದೂಕು ಪ್ಲೇಟ್ ನಿಲ್ಲಿಸಿಟ್ಟು ಮಾಡಿದ ಔಷಧಿ ನಡೆದಾವೆ ಈಗ ಡೆಲ್ಲಿಯಲ್ಲಿ. ಅಂದ್ರೆ ನಾ ಏನು ಹೇಳೋದಂದ್ರೆ ಇಲ್ಲೇ CJP ಆಗಿರ್ಬೋದು, ಜಂಜಿ ಆಗಿರ್ಬೋದು, ಜನ್ ಅಲ್ಫಾ ಆಗಿರ್ಬೋದು, ಇವು ಒಂದಷ್ಟು ಸುಲಭ ಬಿಟ್ಟುಕೊಡೋದಿಲ್ಲ. ಯಾಕಂದ್ರೆ ಸಮಸ್ಯೆ ಆಗಿದೆ ಇವತ್ತು. ಪ್ರತಿಯೊಬ್ಬ ತಂದೆಗೆ ತಮ್ಮ ಮಕ್ಕಳನ್ನು ಹೈಯರ್ ಎಜುಕೇಷನ್ ಮಾಡಿಸೋದು, ಮತ್ತೆ ಮಾಡೋದು, ಮಾಡಿಸಿದ್ರು ಸಹಿತ ನಾಳೆ ಭವಿಷ್ಯ ಇಲ್ಲ ಅಂತೇಳಿ ಗೊತ್ತಾದ್ಮೇಲಂತೂ ಇನ್ನೂ ನರ್ವಸ್ ಆಗಿದ್ದಾರೆ ಪಾಪ. ಏನು ಮಾಡೋದು? ಸಹಜವಾಗಿ ಎದ್ದಂಥ ವಿರೋಧ ಇದು. ಯಾರು ಪ್ರಚೋದನೆ ಮಾಡಿ, ರಾಹುಲ್ ಗಾಂಧಿ ಪ್ರಚೋದನೆ ಮಾಡ್ತಾನೆ, ಮತ್ತೊಬ್ಬ ಪ್ರಚೋದನೆ ಮಾಡ್ತಾನೆ ಅಂತಲ್ಲ, ಎಲ್ಲರೂ ಇವತ್ತು ಕನ್ಫರ್ಮೇಷನ್ ಆಗಿದಪ್ಪ ಅಂತಂದ್ರೆ ನಾವು ಪ್ರಶ್ನೆ ಕೇಳಲಿಕ್ಕಂದ್ರೆ ನಮ್ಮ ಮಕ್ಕಳಿಗೆ ಶಿಕ್ಷಣ ಇಲ್ಲ, ಶಿಕ್ಷಣ ಇಲ್ಲದ ನಮ್ಮ ಮಕ್ಕಳಿಗೆ ಭವಿಷ್ಯ ಇಲ್ಲ ಅನ್ನೋ ಭಯದಿಂದ ಇವತ್ತು ತಂದೆ ತಾಯಿಗಳು, ಪಾಲಕರು ಎಲ್ಲರೂ ಈ ಮಕ್ಕಳಿಂದಿದ್ದಾರೆ. ಹೀಗಾಗಿ ಇವತ್ತು ಜಂಚಿಗಳಾಗಿರ್ಬೋದು, ಅಲ್ಫಾಗಳಾಗಿರ್ಬೋದು, CJP ಯುವಕರಾಗಿರ್ಬೋದು, ಇವತ್ತು ಪ್ರತಿ ಹಳ್ಳಿಗೆ ಹೋಗಿ ಹೋರಾಟ ಮಾಡುವಂಥ ಧೈರ್ಯ ಮಾಡ್ತಾ ಇದ್ದಾರೆ. ಆ ಧೈರ್ಯವನ್ನು ಕೆಡಿಸುವಂಥ ಕೆಲಸ ಇದು ನಡೀತಾ ಇದ್ದಾವೆ. ಅಲ್ಲಲ್ಲೇ ಇದು ಆಗಬಾರ್ದು. ಸ್ವತಃ BJP ಆಡಳಿತದಲ್ಲಿದ್ದಂಥವ್ರು ಏನೂ ಹೇಳೋ ಅಧಿಕಾರ ಇರ್ತದೆ ಮಾತಾಡ್ತಾರೆ. ಆದರೆ ಯುವಕರು ನೀವು ವಿಚಾರ ಮಾಡಬೇಕು, ನಾಳೆ ನಮ್ಮ ಭವಿಷ್ಯ ಏನಪ್ಪ, ನಮಗೆ ಉದ್ಯೋಗದವನ ಬರೀದ ಬಡದಾರ ಹೆಚ್ಚಿ ನೋಡುವಂಥ ಜನ ಇದ್ದಾರೆ, ನಾನು ಸಹಿತ ನೀವು ವಿಚಾರ ಮಾಡಬೇಕು. ಯಾಕಂದ್ರೆ ಎಲ್ಲನೂ ಸರ್ಕಾರ ಕಂಟ್ರೋಲ್ ಮಾಡ್ತದೆ, ಮತ್ತೇನೋ ಮಾಡ್ತಂತಲ್ಲ. ಮತ್ತು ಜಂಜಿಗಳನ್ನಾಗಲಿ ಆಗಿರ್ಬೋದು, CJPಗಳನ್ನಾಗಿರ್ಬೋದು, ಅವರು ಇಲ್ಲಿವರೆಗೆ ಅವ್ರು ಮಾಡಿದಂಥ ವರ್ತನೆ ನೋಡಿದಾಗ ದೇಶದ್ರೋಹಿಗಳ ಕೆಲಸ ಅಂತ ಅವ್ರು ಮಾಡಿಲ್ಲ, ಮಾಡ್ತಾನೂ ಇಲ್ಲ ಅನ್ನೋ ಸ್ಪಷ್ಟ ಆಗ್ತಾಯಿದೆ. ಈಗ ತಿಳ್ಕೊಬೇಕಾಗಿದ್ದೇನಪ್ಪ ಅಂದ್ರೆ ನಮ್ಮ ಈ ಸಂಘ ಪರಿವಾರದ ಯುವಕರು ಇದು ಯಾರ ಸಲುವಾಗಿ, ಯಾರ ಭವಿಷ್ಯ ಸಲುವಾಗಿ ಹೋರಾಟ ಮಾಡ್ತಾರೆ ಅಂದ್ರೆ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಮತ್ತು ಇದ್ದಂಥ ಯುವಕರಿಗೆ ನಾಳೆ ಉದ್ಯೋಗಗಳ ಸಲುವಾಗಿ ಒಳ್ಳೆಯ ಶಿಕ್ಷಣ ಇಲ್ಲಿ ಬೇಕು ಅನ್ನೋಂಥ ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಬೇಕು. ಅದನ್ನು ಬಿಟ್ಟು ಅವ್ರ ಮೇಲೆ ದಾಳಿ ಮಾಡುವಂಥ, ಮೈ ನೋವು ಮಾಡುವಂಥ, ಮತ್ತೇನು ಮಾಡುವಂಥ ಕೆಲಸ ಆಗಬಾರ್ದು ಅನ್ನೋದು ಒಂದು ಈ ಸಂದರ್ಭದಲ್ಲಿ ನಮಗೆ ಅನಿಸಿದ ಮಾಧ್ಯಮ ಮಂದಿಗೆ ಹಂಚ್ಕೊಂಡಿದ್ವಿ. ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ 16 ಅರ್ಥಾತ್ ಹೆಚ್ಚಿದ್ದಾರೆ ಸತ್ಯ ಕೈಗೊಂಡೆ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ.
ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.